ನಮಸ್ಕಾರ ಸ್ನೇಹಿತರೆ, ಮೇ 20ರಂದು ನೀವು ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀರಾ? ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಇಲ್ಲ ಅಂತಂದರೆ ಹಾಲಿಡೇಸ್ ಇದೆ ಅಂತ ಒಂದು ಸ್ವಲ್ಪ ಎಂಜಾಯ್ ಮಾಡೋಣ, ಫ್ರೀ ಬಸ್ ಕೂಡ ಇದೆ ಅಂತ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀರಾ? ಹಾಗಾದರೆ ಈ ಕನಸಿಗೆಲ್ಲ ನಿಮಗೆ ಅಡ್ಗೋಲು ಆಗೋ ಥರ ಮೇ 20ರಂದು ಬಸ್ ಬಂದಾಗುವ ಚಾನ್ಸಸ್ ಜಾಸ್ತಿ ಇದೆ. ಕಂಪ್ಲೀಟ್ ಡೀಟೇಲ್ಸ್ನ ನಾನು ವಿವರಣೆ ಆಗಿ ಹೇಳ್ತೀನಿ, ಕಂಪ್ಲೀಟ್ ವಿಡಿಯೋ ನೋಡಿ. ಕರ್ನಾಟಕದ ಜನರೇ ಅಲರ್ಟ್ ಆಗಿರಿ. ಮೇ 20ರಿಂದ ರಾಜ್ಯದಲ್ಲಿ KSRTC, BMTC ಬಸ್ಗಳು ಕಂಪ್ಲೀಟ್ ಆಗಿ ಬಂದ್ ಆಗೋ ಬಹುತೇಕ ಫಿಕ್ಸ್ ಆಗಿದೆ. ಹೌದು, ಸರ್ಕಾರ ಮತ್ತು ಸಾರಿಗೆ ನೌಕರರ ನಡುವೆ ಜಿದ್ದಾಜಿದ್ದಿಗೆ ಈಗ ತಾರಕ್ಕೇರಿದೆ. ಸಾರಿಗೆ ಸಾರಥಿಗಳು ಸರ್ಕಾರದ ಆಫರ್ಗೆ ಕ್ಯಾರೆ ಅಂದಿಲ್ಲ. ಇದೇ ಮೇ 20ರಿಂದ ಬಸ್ ಬಂದಿಗೆ ಕಹಳೆ ಊದಿದ್ದಾರೆ. ಹಾಗಾದರೆ ಈ ಮಹಾಬಂದಿನ ಅಸಲಿ ಕಥೆ ಏನು? ನೌಕರರು ಇಷ್ಟೊಂದು ಬಿಗಿಪಟ್ಟು ಹಿಡಿಯಲು ಕಾರಣವೇನು? ಕಂಪ್ಲೀಟ್ ಇನ್ಸೈಡ್ ಸ್ಟೋರಿ ಇಲ್ಲಿದೆ, ನೋಡೋಣ ಬನ್ನಿ. ವೀಕ್ಷಕರೇ, ನೌಕರರು ಸುಮ್ಮನೆ ರಸ್ತೆಗೆ ಇಳಿಯುತ್ತಿಲ್ಲ. ಅವರದೇ ಆದ ಬಲವಾದ ಕಾರಣವಿದೆ. ಅವರ ಮುಖ್ಯ ಬೇಡಿಕೆ ಇರೋದು 25% ವೇತನ ಪರಿಷ್ಕರಣೆಗಾಗಿ. ಅದು ಕೂಡ ಇವತ್ತಿನಿಂದಲ್ಲ, ಜನವರಿ 1, 2024ರಿಂದಲೇ ಅನ್ವಯವಾಗುವಂತೆ 25% ಸಂಬಳ ಜಾಸ್ತಿ ಮಾಡಬೇಕು ಅನ್ನೋದು ನೌಕರರ ಒತ್ತಾಯ. ಇತ್ತೀಚೆಗೆ ಸರ್ಕಾರದ ಕೆಲವು ಸಂಧಾನ ಸೂತ್ರಗಳನ್ನು, ಆಫರ್ಗಳನ್ನು ಮುಂದಿಟ್ಟಿತ್ತು. ಆದರೆ ಆ ಸಣ್ಣ ಪುಟ್ಟ ಆಫರ್ಗಳಿಂದ ನಮ್ಮ ಹೊಟ್ಟೆ ತುಂಬಲ್ಲ ಅಂತ ಸಾರಿಗೆ ನೌಕರರು ಆ ಆಫರನ್ನು ಮುಖದ ಮೇಲೆ ಹೊಡೆದಂತೆ ತಿರಸ್ಕರಿಸಿದ್ದಾರೆ. ದಿನದ 24 ಗಂಟೆಯೂ ಜನರ ಜೀವವನ್ನು ಕೈಯಲ್ಲಿ ಹಿಡಿದು ಓಡಾಡುವ ಸಾರಿಗೆ ನೌಕರರ ಸಂಬಳ ಇಂದಿನ ದುಬಾರಿ ಕಾಲಕ್ಕೆ ಸಾಕಾಗುತ್ತಿಲ್ಲ. 25% ವೇತನ ಹೆಚ್ಚಳವಾದರೆ ಲಕ್ಷಾಂತರ ಚಾಲಕರು ಮತ್ತು ನಿರ್ವಾಹಕರು ಮತ್ತು ಮೆಕ್ಯಾನಿಕ್ಗಳು ಕುಟುಂಬದವರಿಗೆ ಆರ್ಥಿಕ ಭದ್ರತೆ ಸಿಗುತ್ತದೆ. ಇದು ಅವರ ಅಸ್ತಿತ್ವದ ಹೋರಾಟವಾಗಿದೆ. ಆದರೆ ಜನಸಾಮಾನ್ಯರ ಕಥೆ ಏನು? ಲಾಭ ಸಾರಿಗೆ ನೌಕರರಾದರೆ ಇದರ ನೇರ ನಷ್ಟ ಜನಸಾಮಾನ್ಯರಿಗ. ರಾಜ್ಯ ಸಾರಿಗೆ ಸಂಸ್ಥೆಗಳಲ್ಲಿ ಹಣವಿಲ್ಲವೇ? ಯಾಕಿಷ್ಟು ಮೀನವೇಷ ಅನ್ನೋ ಪ್ರಶ್ನೆ ಒಂದೆಡೆಯಾದರೆ, ಮೇ 20ರಿಂದ ಬಸ್ಗಳು ನಿಂತರೆ ಆಫೀಸಿಗೆ ಹೋಗುವ ಕೂಲಿ ಕಾರ್ಮಿಕರು, ಶಾಲಾ ವಿದ್ಯಾರ್ಥಿಗಳು ಎಲ್ಲರಿಗೂ ದುಬಾರಿಯಾಗಲಿದೆ. ಏಕೆಂದರೆ ಆಲ್ರೆಡಿ ಕ್ಯಾಬ್, ಆಟೋಗಳ ಬೆಲೆ ಗಗನಕ್ಕೆ ಏರಿದೆ. ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಮೇ 20ರ ಒಳಗೆ ಸಾರಿಗೆ ನೌಕರರ ಜೊತೆ ಮಾತುಕತೆ ನಡೆಸಿ ಹ್ಯಾಪಿ ಎಂಡ್ ಮಾಡುತ್ತಾ, ಇಲ್ಲದಿದ್ದರೆ ಬುಧವಾರದಿಂದ ಇಡೀ ಕರ್ನಾಟಕ ಸ್ತಬ್ಧವಾಗುವುದರಲ್ಲಿ ಯಾವುದೇ ಸಂಶಯವೇ ಇಲ್ಲ. ವೀಕ್ಷಕರೇ, ಸಾರಿಗೆ ನೌಕರರ ಈ 25% ವೇತನ ಪರಿಷ್ಕರಣೆ ಹೋರಾಟ ನ್ಯಾಯಯುತವಾಗಿದೆಯೇ ಅಥವಾ ಜನರನ್ನು ಒತ್ತೆ ಇಟ್ಟು ಮಾಡುವ ಇಂತಹ ಒಂದು ಸರಿಯೇ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಖಡಕ್ಕಾಗಿ ತಿಳಿಸಿ. ಈ ಬಿಗ್ ಅಪ್ಡೇಟನ್ನು ಈಗಲೇ ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮರೆಯಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.